ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ನಂತರ ಇಡೀ ದೇಶದಲ್ಲೇ ಲಕ್ಕುಂಡಿಯದ್ದೇ ಮಾತಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಲಕ್ಕುಂಡಿ ನಿಧಿಯದ್ದೇ ಮಾತು. ಸುಮಾರು 11-12ನೇ ಶತಮಾನದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಅನೇಕ ದೇವಸ್ಥಾನಗಳು, ಬಸದಿಗಳು ಹಾಗೂ ಅನೇಕ ಪ್ರಾಚ್ಯ ಕಟ್ಟಡಗಳು ಕೂಡ ಇಲ್ಲಿ ನಿರ್ಮಾಣವಾಗಿವೆ. ಈ ಹಿನ್ನೆಲೆಯಲ್ಲಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಇದೀಗ ಎಲ್ಲೆಡೆ ಕೂಡ ಲಕ್ಕುಂಡಿ ಗ್ರಾಮದತ್ತ ಚಿತ್ತ ಮಾರ್ಪಟ್ಟಿದೆ. ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಬೇಕು ಅಂತ ಮೊದಲೇ ನಿರ್ಧರಿಸಲಾಗಿತ್ತು. ಆ ಪ್ರಕಾರವಾಗಿ ಜೂನ್ 3ನೇ ತಾರೀಕು CM ಸಿದ್ದರಾಮಯ್ಯನವರು ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯಕ್ಕೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದರು. ಹಾಗಾಗಿ ಭೂಮಿ ಪೂಜೆ ನೆರವೇರಿಸಿದ ನಂತರ ಇದೇ ಜನವರಿ 2026ರ 16ನೇ ತಾರೀಕಿನಿಂದ ಉತ್ಖನನ ಕಾರ್ಯ ಕೂಡ ಪ್ರಾರಂಭವಾಗಿದ್ದು, ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಾಚ್ಯಾವಶೇಷಗಳು ಈ ಸ್ಥಳದಲ್ಲಿ ಪತ್ತೆಯಾಗ್ತಾ ಇದ್ದು ಲಕ್ಕುಂಡಿಯ ಗತ ಇತಿಹಾಸದ ವೈಭವವನ್ನು ಬೆಳಕು ಚೆಲ್ತಾ ಇವೆ. ಅದೇ ರೀತಿ ಉತ್ಖನನ ಜಾಗದಲ್ಲೂ ಅಲ್ಲದೇ ಕೂಡ ಲಕ್ಕುಂಡಿಯ ಹೊರಭಾಗದ ಅನೇಕ ಕಡೆ ಪ್ರಾಚ್ಯಾವಶೇಷಗಳು ಪತ್ತೆಯಾಗ್ತಾ ಇದ್ದು, ಇದೀಗ ನೀವು ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇರೋದು ಒಂದು ಹೊಲ ಜಮೀನಿನ ಒಳಗಟ್ಟಿಯ ದೃಶ್ಯಾವಳಿಗಳು. ಉತ್ತರ ಕರ್ನಾಟಕ ಭಾಗದಲ್ಲಿ ಒಳಗಟ್ಟಿ ಅಂತ ಕರೀತಾರೆ. ಭೂಮಿಯ ಏನು ಹೊಲ ಇರುತ್ತೆ, ಹೊಲದ ಅಂಚಿನಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಾರೆ. ಮಳೆ ನೀರು ಬಂದರೆ ಮಣ್ಣು ಕೊಚ್ಕೊಂಡು ಹೋಗಬಾರ್ದು, ನೀರು ಸಲೀಸಾಗಿ ಇಲ್ಲಿಂದ ಹೋಗಲಿ ಅನ್ನೋ ಕಾರಣಕ್ಕೆ ಇದೊಂಥರ ಚೆಕ್ ಡ್ಯಾಮ್ ಅಲ್ಲ, ಆದರೆ ಅದೇ ರೀತಿಯ ಒಂದು ಕಟ್ಟಡವನ್ನು ಹಿಂದಿನ ಕಾಲದಿಂದನೂ ಕಟ್ತಾರೆ. ಈ ಕಟ್ಟಡವನ್ನು ಸುಮಾರು 100-150 ವರ್ಷದಿಂದ ಕಟ್ಟಿರ್ತಕ್ಕಂಥದ್ದು. ಈ ಕಟ್ಟಡವನ್ನು ಕಟ್ಟಬೇಕಾದ್ರೆ ಅನೇಕ ಪ್ರಾಚ್ಯ ಶಿಲೆಗಳನ್ನು ಬಳಕೆ ಮಾಡಿಕೊಂಡು ಕಟ್ಟಿದ್ದಾರೆ ಅನ್ನೋ ಕುರುಹುಗಳು ಕೂಡ ಇಲ್ಲ ನಮಗೆ ಕಾಣಸಿಗ್ತವೆ. ದೊಡ್ಡದಾದ ಬಂಡೆಗಳು, 8-10 ಫುಟ್ ದೊಡ್ಡದಾದ ಬಂಡೆಗಳು, ಜೊತೆಗೆ ಕೆಲವು ಶಿಲ್ಪ ಕಲಾಕೃತಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಲಕ್ಕುಂಡಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ನಮಗೆ ಪ್ರಾಚ್ಯಾವಶೇಷಗಳು ಪತ್ತೆಯಾಗ್ತಾ ಇದ್ದು, ಲಕ್ಕುಂಡಿಯ ಇತಿಹಾಸದ ಬಗ್ಗೆ ಎಲ್ಲರಲ್ಲೂ ಕುತೂಹಲವನ್ನು ಉಂಟು ಮಾಡಿದೆ. ಈ ಕಟ್ಟಡ ಸುಮಾರು 150 ವರ್ಷಗಳಿಂದ ಕಟ್ಟಿದರೂ ಕೂಡ ಈ ಕಲ್ಲುಗಳನ್ನು ಇಲ್ಲಿ ಹೇಗೆ ತಂದರು? ಅಷ್ಟು ದೂರದಿಂದ ಕಡಿದಾದ ರಸ್ತೆ, ನೀವು ಹಿಂದಿನ ವಿಡಿಯೋದಲ್ಲೂ ಕೂಡ ನೋಡಿದ್ರಿ, ಕಡಿದಾದ ರಸ್ತೆಯಲ್ಲಿ ಹಳ್ಳವನ್ನು ದಾಟ್ಕೊಂಡು ಬರಬೇಕು, ಅಲ್ಲಿ ಸರಿಯಾಗಿ ವಾಹನಗಳು ಬರಲ್ಲ, ಅಂಥ ರಸ್ತೆಯಲ್ಲಿ ಕೂಡ ಇವನ್ನ ಹೇಗೆ ತಂದರು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಣುತ್ತೆ. ಒಟ್ಟಿನಲ್ಲಿ ಲಕ್ಕುಂಡಿ ಅಂದರೆ ಇಲ್ಲಿ ಲಕ್ಕಿಗುಂಡಿ ಅಂತ ಕರೀತಾರೆ. ಹಿಂದೆ ಇಲ್ಲಿ ಟಂಕಸಾಲೆ ಇತ್ತು ಅಂತ ಕರೀತಾರೆ. ಹಾಗಾಗಿ ಇದು ಶ್ರೀಮಂತ ನಾಡಿನಲ್ಲಿ ಬರೀ ನಿಧಿ ಅನ್ನೋದು ಒಂದು ಕಡೆ ಚರ್ಚೆ ಆದರೆ, ಈ ಎಲ್ಲದರ ನಡುವೆ ಶಿಲ್ಪ ಕಲಾಕೃತಿಗಳು ಕೂಡ ಇಲ್ಲಿ ಹೆಚ್ಚಿನ ಒತ್ತನ್ನು ನೀಡಿದರು. ಹಾಗಾಗಿ ಲಕ್ಕುಂಡಿಯ ಗತ ವೈಭವದ ಇತಿಹಾಸ ಎಲ್ಲರನ್ನೂ ತನ್ನತ್ತ ಗಮನ ಸೆಳೀತಾ ಇದೆ.